ನನ್ನ ಮಾತನ್ನು ನೀನು ಮೀರಿದೆ ಅಂದರೆ ನಿನ್ನನ್ನು ಯಮಧರ್ಮರಾಜನ ಮನೆಗೆ ಕಳಿಸ್ತೇನೆ. ನಾನು ಕೋಪ ಮಾಡಿಕೊಂಡ್ರೆ, ಹಿರಣ್ಯಕಶ್ಯಪು ಕೋಪಕ್ಕೆ ಅಷ್ಟು ಬೆಲೆ ಇತ್ತಂತೆ, 3 ಲೋಕ ನಡಗೋದಂತ. ಇವನು ಕೋಪ ಬಂದಿದೆ, ಯಾರ ಮೇಲೆ ಅದು ಪ್ರಭಾವ ಬೀರತ್ತೋ ಏನೋ. ಇದು ಅವನೇ ಹೇಳ್ತಾನೆ, ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದಕರಾದಮ ಅಂತಂದ. ನೋಡು, ನಾನೇನಾದರೂ ಕೋಪ ಮಾಡಿಕೊಂಡರೆ 3 ಲೋಕ ಕ್ರುದ್ಧಸ್ಯ ಯಸ್ಯ ಕಂಪಂತೆ ತ್ರಯೋಲೋಕ ಸಹೇಶ್ವರಾ, 3 ಲೋಕದ ಒಡೆಯರಾದ ಇಂದ್ರಾದಿ ದೇವತೆಗಳು ಭಯಪಡ್ತಾರೆ. ಹಿರಣ್ಯಕಶ್ಯಪುಗೆ ಕೋಪ ಬಂದಿದೆ, ಇನ್ನೇನು ಗತಿನೋ ಅಂಥ ನೀನು ನನ್ನೆದುರಿಗೆ ನಿಂತಾಗ ಅಂಜದೆ ಅಳುಕದೆ ಮಾತೆತ್ತಿದ್ರೆ ನನಗೆ ಸುಮ್ಮನೆ ಇರೋದು ಇಲ್ಲ, ಇನ್ನೂ ಮೈ ಉರಿಯೋ ಥರ ಉತ್ತರ ಕೊಡ್ತೀಯಲ್ಲ, ನಿನಗೆ ಯಾರು ಬಲ? ಪ್ರಹ್ಲಾದರಾಜರಂದರು, ನಾನು ಹುಬ್ಬುಗಂಟಾಕಿದಾಗ 3 ಲೋಕ ನಡಗತ್ತೆ ಅಂದಿಲ್ಲ, ನಿನ್ನ ಹುಬ್ಬುಗಂಟಿಗೆ ಭಯಪಡೋದಲ್ಲ, ದೇವರ ಅನುಗ್ರಹ ನಿನ್ನಲ್ಲಿದೆ ಅಂತ ಭಯಪಡೋದು. ನ ಕೇವಲಮ್ಮೆ ಭವತಶ್ಚ ರಾಜನ್ ಸವೈ ಬಲಿಂ ಬಲಿನಾಂ ಚಾಪರೇಶಾಂ. ನನಗೆ ಯಾರು ಬಲ ಅಂತೆಲ್ಲ ಹೇಳ್ತೀನಿ ಕೇಳಿವತ್ತು. ನನಗೊಬ್ಬನಿಗೆ ಅಲ್ಲ, ನ ಕೇವಲಮ್ಮೆ ಭವತಶ್ಚ, ನಿನಗೂ ಅವನೇ ಬಲ. ಯಾವೋನವನು ಅಂದ, ನನಗೆ ನಿನಗೆ ಮಾತ್ರ ಅಲ್ಲ, ಬ್ರಹ್ಮಾದಿಗಳಿಗೂ ಅವನೇ ಬಲ. ಸವೈ ಬಲಿಂ ಬಲಿನಾಂ ಚಾಪರೇಶಾಂ ಪರಾವರೇ ಮೇ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಏನ ವಶಂ ಪ್ರಣೀತಾ. ಬ್ರಹ್ಮಾದಿಗಳು ಯಾರ ವಶದಲ್ಲಿದ್ದಾರೆ ಆ ಭಗವಂತನೇ ನನಗೆ ನಿನಗೆ ಬ್ರಹ್ಮಾದಿಗಳಿಗೆ ಎಲ್ಲರಿಗೂ ಬಲಪ್ರದ. 4 ಜನ ನನಗೆ ಮರ್ಯಾದೆ ಕೊಡ್ತಾರೆ, 4 ಜನ ನನ್ನನ್ನು ನೋಡಿ ಹೆದರ್ತಾ ಇದ್ದಾರೆ ಅಂದರೆ ನನ್ನ ವ್ಯಕ್ತಿತ್ವ ಅಲ್ಲ, ನನ್ನಲ್ಲಿ ಆ ವ್ಯಕ್ತಿತ್ವ ಇರಲಿ ಅಂತ ಸಂಕಲ್ಪ ಮಾಡಿ ದೇವರು ಇದ್ದಾನೆ ಅನ್ನೋದಕ್ಕೆ ನನಗೆ ಬೆಲೆ. ಸ್ವಲ್ಪ ದೇವರು ಇವನಿಗೆ ಅವಮರ್ಯಾದೆ ಆಗಲಿ ಅಂತ ಸಂಕಲ್ಪ ಮಾಡಿದರೆ ಹೆಜ್ಜೆ ಇಟ್ಟಲ್ಲೆಲ್ಲ ಅಪಮಾನ ಆಗತ್ತೆ. ಮಾನಾಪಮಾನಗಳನ್ನು ಕೊಡಿಸೋನು ಅವನು. ನೀನೇನೋ ದೊಡ್ಡದಾಗಿ ನಾನು ಅದು ಮಾಡ್ತೇನೆ ಇದು ಮಾಡ್ತೇನೆ ಅನ್ಕೋಬೇಡ, ಎಲ್ಲರಿಗೂ ಅವನೇ ಬಲ. ವಾಸವ ಮುಖ ವಿಬುಧಾಸುರ ನಿಚಯಕ್ಕೆ ವಾಸುದೇವನೇ ಶುಭಾಶುಭದ ಈ ಸಮಸ್ತ ಜಗಕೀಶ ಕೇಶವ ಅನೀಶ ಜೀವರಂಬಿ ಸುಜ್ಞಾನವೇ ಫಲವಿದು ಬಾಳದುದಕ್ಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಇದೇ ಮಾತನ್ನು ಅಂದರು. ವಾಸವ ಮುಖ ವಿಬುಧಾಸುರ ನಿಚಯಕ್ಕೆ ವಾಸುದೇವನೇ ಶುಭ ಅಶುಭದ ಈ ಸಮಸ್ತ ಜಗತ್ತಿಗೆ ಈಶ ಅವನೊಬ್ಬನೇ, ಇನ್ನೆಲ್ಲರೂ ಅನೀಶರೇ. ಕ್ಲೇಶಾನಂದಗಳೀಶಾಧೀನ ಸಮಾಸಮ ಬ್ರಹ್ಮ ಸದಾಶಿವರು ಈಶಿತವ್ಯರು ಪರೇಶನಿಲ್ಲದಲೆ ಶ್ವಾಸ ಬಿಡುವ ಶಕ್ತಿ ಲೇಶಿಲ್ಲವೆಂಬುದೇ ಫಲವಿದು ಬಾಳದುದಕ್ಕೆ. ಬ್ರಹ್ಮಾದಿಗಳು ಬಹಳ ದೊಡ್ಡವರು, ಆದರೆ ದೇವರ ಅನುಗ್ರಹ ತಪ್ಪಿದರೆ ನಮಗೆ ಕೊಡೋದು ಹೋಗಲಿ, ಅವರ ಉಸಿರಾಟವೇ ತೊಂದರೆ ಆಗತ್ತೆ ಅಂತ. ಪುಣ್ಯಕ್ಕೀಗ ಅದು ಯಾರು ಬ್ರಹ್ಮಾದಿಗಳಿಗೆ ದೇವರ ಅನುಗ್ರಹ ಕಮ್ಮಿ ಆಗೋದಿಲ್ಲ ಸರಿ. ಆ ಉಸಿರಾಟದ್ದು ಹಿಂದೆಲ್ಲ ಉಂಗುರ ಹಾಕೋತಾ ಇದ್ವಿ, ಬಂಗಾರದ ಉಂಗುರದಕ್ಕಿನ್ನ ಅದೊಂದು ಬೆಲೆ ಇತ್ತು. ಕರೋನಾ ಇದ್ದಾಗ ಅದೊಂದು ಕ್ಲಿಪ್ ಹಾಕ್ಕೊಂಡು ಎಷ್ಟು 90 ಇಲ್ಲ 95 ಆಕ್ಸಿಜನ್ ಲೆವೆಲ್ ಆಕ್ಸಿಮೀಟರ್ ಹುಚ್ಚಾಪಟ್ಟೆ ರೇಟ್ ಆಗಿಬಿಟ್ಟಿತ್ತು. ಆಕ್ಸಿಮೀಟರ್ ರೇಟ್ ಕೇಳಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗಿಬಿಟ್ಟಿತ್ತು ಒಬ್ಬನಿಗೆ. ಹಾಗಾಗಿ ಆಕ್ಸಿಮೀಟರು ಉಂಗುರದಕ್ಕಿನ್ನ ಪವಿತ್ರದ ಉಂಗುರದಕ್ಕಿನ್ನ ಅದು ಪಾವಿತ್ರತೆ ಇತ್ತು ಅದಕ್ಕೆ. ಹಾಗಾಗಿ ಬ್ರಹ್ಮಾದಿಗಳಿಗೆ ಶ್ವಾಸ ಬಿಡುವ ಶಕ್ತಿ ಲೇಶಿಲ್ಲವೆಂಬುದೇ. ದೇವರು ಆ ಅವಸ್ಥೆಯನ್ನು ಅವ್ರಿಗೆ ತರೋದೇ ಇಲ್ಲ, ಅವರು ದೇವರಿಂದ ವಿಮುಖನಾಗುವುದಿಲ್ಲ. ಒಳಗೆ ನಿಂತು ಪ್ರಾಣಸ್ಯ ಪ್ರಾಣ, ಪ್ರಾಣನಿಗೂ ಚೇಷ್ಟಾ ಪ್ರಧಾನದವನು ಭಗವಂತ. ಅವನಂದ, ಅಲ್ಲಪ್ಪ ನೀನೇನಂತ ಇದ್ದೀ, ಗೋಪಿ ಅಂಜಿ 3 ಲೋಕಗಳನ್ನೆಲ್ಲ ಭಯಪಡತ್ತೆ ಅಂತಂದಾಗ ತಂದೆಗ ಕಂದ ಸಂಭಾಷಿಪಂ. ಆ ತಂದೆಗೆ ಪ್ರಹ್ಲಾದರಾಜನು ನುಡಿದದ್ದು ತುಂಬ ಚೆನ್ನಾಗಿದೆ. ಏನು ಹೇಳಿದ್ರು? ತಂದೆ ಕೇಳಯ್ಯ ಬ್ರಹ್ಮಾದಿ ಆಸ್ತಂಭ ಪರ್ಯಂತವುಂ ಜಂಗಮಸ್ತಾವರಾತ್ಮ ಪ್ರಪಂಚೋಚ್ಚ ನೀಚ ಪ್ರಜಾನೀಕ
ಯಾವಾತದಾವಾತನಾಧೀನದಲ್ಲಿಪ್ಪುದೋ ಆತನೇ ಎನ್ನಗೆ ನಿನ್ನಗೆ. ಏನು ಶ್ಲೋಕ ಹೇಳೋದಲ್ಲ, ಎನ್ನಗೆ ನಿನ್ನಗೆ ಇನ್ನು ಮಿಕ್ಕಾದ ಚೈತನ್ಯಕ್ಕೆಲ್ಲ, ಎಲ್ಲರಿಗೂ ಬಲ ಅವನೇ, ಚೈತನ್ಯಕ್ಕೆಲ್ಲ ಬಲ. ಶ್ರೀಯುತಾನಾದನೆ ಕಾದನೆ ಕಾಲ ರೂಪೀಶ್ವರೋ ರುಕ್ರಮಾಕಾರನೆಂಬಾತನೆ, ಆತನೇ ಆತನೇ ತೇಜ ಭೋಜಸ್ಸಹ ಸತ್ಯ ಸಂಪದ್ಬಲ ಶ್ರೀಂದ್ರಿಯಾತ್ಮನ್, ಶ್ರೀಂದ್ರಿಯಾತ್ಮನ್ ಸ್ವಯಂ. ಏನು ಅದ್ಭುತ ಪದಗಳು ಅಂದರೆ, ಸಪ್ತಮ ಸ್ಕಂದ ಕೆಲವು ಪದ್ಯಗಳನ್ನು ಪಾರಾಯಣ ಮಾಡಿಲ್ಲ ಅನ್ಕೋಮೋ ಹಾಗೆ ಇಲ್ಲ, ಸಿಟಿ ಸಂಧ್ಯಾರ. ಆತನೇ ಎನಗೆ ನಿನಗೆ ಬಲ ಈಗಳನ್ನು ನ ಕೇವಲಮ್ಮೇ ಭವತಶ್ಚ ರಾಜನ್. ಆ ಶ್ಲೋಕ ನನಗೆ ನಿನಗೆ ಅಲ್ಲ, ಎಲ್ಲ ಚೈತನ್ಯರಿಗೆ ಅವನೇ ಬಲ, ಅವನೇ ಬಲದಾತೃ. ಅಷ್ಟೇ ಅಲ್ಲ, ತಾನಾದನೆ ಕಾದನೆ ಕಾಲ ರೂಪೀಶ್ವರೋ ಗುರುಕ್ರಮ, ಆತನೇ ಓಜಸ್ಸು ತೇಜಸ್ಸು ಸಹ ಒಳ್ಳೆಯ ಕಾಂತಿಯನ್ನು ಕೊಡೋನು. ಸಹ ಅಂದರೆ ಸಹನ ಶಕ್ತಿಯನ್ನು, ವಾಯುದೇವರಿಗೆ ಓಜಸ್ಸು ತೇಜಸ್ಸು ಸಹ ಅವನ್ನೆಲ್ಲ ಅಂತೀವಿ. ಸಹನೆ ಮಾಡುವ, ಎಂಥ ಸಮಸ್ಯೆಗಳು ಬಂದರೂ ಎದೆಗುಂದದೆ ನಾನು ಅದನ್ನು ನಿರ್ವಹಣೆ ಮಾಡ್ತೇನೆ ಅಂತ. ಅವ್ರವ್ರ ಫೀಲ್ಡಲ್ಲಿ ತುಂಬ ಪ್ಯಾನಿಕ್ ಆಗಿಬಿಡ್ತಾರೆ ಕೆಲವರು ಅವರವರ ಕ್ಷೇತ್ರದಲ್ಲಿ. ಕೆಲವರಿಗೆ ಆಯ್ತು, ಏನು ಕಾಳಜಿ ಮಾಡಬೇಕು, ಒಂದು 50 ಜನಕ್ಕೆ ಅಡುಗೆ ಆಗಿರುತ್ತೆ. ಸಾರ್ ಇನ್ನು 2 ಬಸ್ ಬರುತ್ತಂತ. ಹಾಂ, ನಾವು ಹೊಟ್ಟೋಗ್ತೀನಪ್ಪ, ನನಗೇನಂತೆ, ಬರಲಿ, ಏನು ಯೋಚನೆ ಇಲ್ಲ. ಅಲ್ಲ, 55 ಜನಕ್ಕೆ ಅಡುಗೆ ಇದೆ, ಒಂದು ಅರ್ಧ ಗಂಟೆ 1 ಗಂಟೆ ಟೈಮ್ ಕೊಡಲಿ, ನಾನು ಮಾಡ್ತೇನೆ. ಕೆಲವ್ರಿಗೆ ಆ ಸಾಮರ್ಥ್ಯ ಇರುತ್ತೆ, ಕೆಲವರಿಗೆ ಪ್ಯಾನಿಕ್ ಆಗಿಬಿಡ್ತಾರೆ. ಕೆಲವರು ಮಾಡ್ತಾರೆ, ಬೈತಾ ಮಾಡ್ತಾರೆ. ನೀವು ಹೀಗೆಲ್ಲ ಬಂದುಬಿಟ್ರೆ ಗತಿ ಏನು, ಮೊದಲೇ ಹೇಳಲಿಕ್ಕೇನು ಸಾರ್, ನಾವು ಮೊದಲೇ ಹೇಳಿದ್ದೇವೆ. ನಾನು ನಿಮಗೆಲ್ಲ ಹೇಳಿದ್ದು, ಇನ್ಯಾವುದೋ ಬಸ್ ಅವ್ರು ಬಂದ್ಯಾರು, ಅವರಂದರು ನಾವು ನಿಮಗೆ ಮೊದಲೇ ಹೇಳಿದ್ವಿ. ಇಲ್ಲಿ ಯಾವ ಬಸ್ಸು ಮೊದಲು ಹೇಳಿಲ್ಲ, ಇವನು ಮರ್ತು ಹೋಗಿದ್ದಾನೆ ಮರಗುಳಿ. 3 ಬಸ್ ಬರುತ್ತೆ ಅಂದರೆ ಒಂದೇ ಬಸ್ಸು ಅಂತ ಇವನು ಅಂದ್ಕೊಂಡ. ಹಾಗಾಗಿ ಪ್ಯಾನಿಕ್ ಆಗದೆ ಅವರವರ ಕ್ಷೇತ್ರದಲ್ಲಿ ಕೆಲವರು ಏನೇ ಆದರೂ ಆಗಲಿ ಮಾಡುವ. ಇದು ಅನ್ನ ಆಹಾರದ್ದಾಯಿತು. ಇನ್ನೇನೋ ಅನಾರೋಗ್ಯವೋ ಇನ್ನೇನೋ ಹೇಳಿದ್ದಾರೆ, ಇನ್ನೇನೋ ಆಗತ್ತೆ ಮಾಡುತ್ತೆ, ದೇವರಿದಾನ ಆಗಲಿ. ಅಳಕು ಅಂತ ಇರುತ್ತೆ, ಆದರೆ ನಾನು ತುಂಬ ಗಾಬರಿ ಆಗೋದ್ರಿಂದ ಅದೇನು ಬಗೆಹರಿಯೋದಿಲ್ಲಲ್ಲ. ಆಗಲಿ, ಸ್ವಾಮಿ ಇಟ್ಟಾಗಲಿ. ಅದಕ್ಕೇನು ಪರಿಹಾರ, ಅದನ್ನು ಮಾಡು. ಒಂದು ಸಮಸ್ಯೆ ಅಂದರೆ ಅದಕ್ಕೊಂದು ಪರಿಹಾರ ಪ್ರಾಯ ಇರುತ್ತೆ ಅಂಥೇಳಿ ನೋಡಪ್ಪ. ಆ ಓಜಸ್ಸು ಸಹಸ್ಸು ಸೈಶ್ವರ ಕಾಲ ಉರುಕ್ರಮೋಸೌ ಓಜಃ ಸಹ ಸತ್ವಬಲೇಂದ್ರಿಯಾತ್ಮ ಸ ಏವ ವಿಶ್ವಂ ಪರಮ ಸ್ವಶಕ್ತಿಭಿಃ ಸೃಜತ್ಯವತ್ಯತ್ಯ ಗುಣತ್ರಯೇಶ್ವರ. ಇದು ಪ್ರಹ್ಲಾದರಾಜರ ಮಾತು ಅಪ್ಪನಿಗೆ. ಅಪ್ಪ, ಅವನೇ ಎಲ್ಲರಿಗೂ ನಿಲ್ಲುವ ತಾಕತ್ತನ್ನು ಕೊಡೋದು, ಎಂಥ ಸಮಸ್ಯೆ ಬಂದರೂ ಅದನ್ನು ಸಹಿಸಿಕೊಳ್ಳುವ ಯೋಗ್ಯತೆಯನ್ನು ಕೊಡೋನು. ಓಜಸ್ಸಹೋ ಬಲ, ಬಲವನ್ನು ಕೊಡುವವನು ಅವನೇ. ಹಾಗಾಗಿ ಎಲ್ಲ ಏಕೆ ಮಚ್ಚಾಸ ನೀನಂದೆಲ್ಲ, ನನ್ನಿಂದ ನಿನ್ನಿಂದ ಇದು ಯಾವುದೂ ಅಲ್ಲ. ಆದ್ದರಿಂದ ನೀನು ಈಗಲಾದರೂ ಒಳ್ಳೆಯ ಮಾರ್ಗಕ್ಕೆ ಬಾ, ನಾನು ದೇವರನ್ನು ಬೇಡ್ತೇನೆ. ಇದೇ ಮಾತನ್ನಂತಾರೆ. ಇಷ್ಟು ದಿನ ನಾನು ಹೇಗೋ ದೇವರ ದ್ವೇಷ ಮಾಡಿಬಿಟ್ಟೇನೆ, ಕಂಟಿನ್ಯೂ ಮಾಡಿಬೇಡ. ನೋ 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 ಬೇಡ. ಜಖ್ಯಾಸುರಂ ಭಾವಮಿಮಂ ಸ್ವಭಾವತಃ. ಈಗಲಾದರೂ ದೇವರಲ್ಲಿ ಮೊರೆ ಹೋಗು. ನಮ್ಮ ದೇವರಿಗೆ ಕರುಣೆ ಹೆಚ್ಚು, ಅಂತೂ ಈಗಾದರೂ ಬಂದೆಲ್ಲ ಅಂತಾನೆ. ಎಷ್ಟು ದಿನ ಮಾಡಿದ್ದು. ಈ ಸಾಮಾನ್ಯವಾಗಿ ಮನುಷ್ಯನ ಸ್ವಭಾವ ಹಾಗಲ್ಲ. ಅವರೇನೋ ತಪ್ಪು ಮಾಡಿದರು, ಅವರಿಗೆ ಪೆಟ್ಟು ಬಿತ್ತು, ಅನಿವಾರ್ಯದಿಂದ ನನ್ನ ಹತ್ರ ಬಂದಾಗ ನಾನು ಹೋಗಲಿ ಬಿಡು, ಹಿಂದಿಂದೇನೋ ಅನ್ನೋದು ಬೇಡ. ಆ ಮನುಷ್ಯ ಸಹಜ ಸ್ವಭಾವ, ಅದು ಸೈಕಾಲಜಿ. ಎಲ್ಲೋ ಒಂದು ಕೊಂಗಾಡ್ತೀವಿ. ಅಂತೂ ಬಂದ್ರಾ ಅನ್ನೋ ಸಂಗೀತದಲ್ಲೇ ಇರುತ್ತೆ. ಬಂದಿದ್ದೀವಿ, ಆಯಿತು ಪಾಪ, ಈಗಾದರೂ ಬಂದ್ರಲ್ಲ. ಅವರು ನೋವಲ್ಲಿರ್ತಾರೆ, ಏನೋ ಆ ವಯಸ್ಸು ಚಿಕ್ಕದು, ಮಾಡಬಾರ್ದಾಗಿತ್ತು. ಆಯಿತು, ಇನ್ನು ಅವತ್ತಿನ ಥರ ಮಾಡೋಕ್ಕೆ ಹೋಗಬೇಡಿ. ಆಯಿತು, ಇನ್ನು ಮಾಡೋದಿಲ್ಲ, ಅವತ್ತೇನೋ ಮಾಡಿದ್ರು. ಮಾಡಿಸ್ಕೊಂಡವ್ರಿಗೆ ಗೊತ್ತಿರತ್ತೆ. ಹೀಗೆ ನನ್ನ ದೇವರು ಪ್ರತಿಯೊಂದಕ್ಕೂ ಚುಚ್ಚಿ ಆಡಿದರೆ ಗತಿ ಏನು?
ಏನೋ ಬಂದೆಲ್ಲ ಮಹಾರಾಯ ಅಂಥೇಳಿ ಉದ್ಧಾರ ಮಾಡ್ತಾನೆ. ನಿನ್ನೆ ಗಜೇಂದ್ರ ಮೋಕ್ಷವನ್ನು ಕೇಳಿದ್ವಿ. ಅವನು 1000 ವರ್ಷ ದೇವರನ್ನು ಮರೆತಿದ್ದ. 1000 ವರ್ಷ ಆದ ಮೇಲೆ ಇನ್ಯಾರೂ ಇವನಿಗೆ ಉಪಕಾರ ಮಾಡಲ್ಲ ಅಂತ ಕನ್ಫರ್ಮ್ ಆದಮೇಲೆ ಕಡೆಗೆ ದೇವರ ಹತ್ರ ಹೋದ. ನನಗೆ ಗೊತ್ತಿದ್ದಂತಹ ಒಂದು ಪ್ರೊಫೆಷನ್, ಸಪೋಸ್ ನಾನೊಬ್ಬ ಎಲೆಕ್ಟ್ರಿಷಿಯನ್ ಅಂತ ಇಟ್ಕೊಳ್ಳುವ. ಯಾರೋ ನಮ್ಮವರೇ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಹೇಳ್ತೇವೆ, ಸರ್ ನಿಮ್ಮ ಮನೆಯ ಎಲೆಕ್ಟ್ರಿಕ್ ಕೆಲಸ ನನಗೆ ಕೊಡಿ, ಮಾರ್ಕೆಟಲ್ಲಿ ಯಾವ ಕಾಂಟ್ರಾಕ್ಟ್ರನ್ನಾದರೂ ವಿಚಾರಿಸಿ, ಅವರಕ್ಕಿಂತ ನಾನು ನಿಮಗೆ ತುಂಬ ಕಮ್ಮಿಗೆ ಮಾಡಿಕೊಡ್ತೇನೆ, ನೀವು ಯಾವ ಮಟೀರಿಯಲ್ ಹೇಳ್ತೀರೋ ನೀವೇ ತಂದು ಕೊಡಿ, ಕಮ್ಮಿಗೆ ನಾನು ಮಾಡಿಕೊಡ್ತೇನೆ. ಇವರು ಸುಮ್ಮನೆ ಬಂದು ಬಳಗದಲ್ಲಿ ಕೊಡೋದು ಮಾಡೋದು, ಅವ್ನು ಸರಿ ಮಾಡದೇ ಇರೋದು ಯಾಕೆ ಅಂತ ಹೀಗೊಂದು ಭಾವನೆ ಇರುತ್ತೆ. ಕೊಡಲಿಲ್ಲ. ಅವನಿಗೂ ಬೇಸರ ಇತ್ತು. ಗೃಹ ಪ್ರವೇಶಕ್ಕೆ ಕರೆದಿದ್ದರು. ಆ ಗೃಹ ಪ್ರವೇಶ ದಿನ ಎಲ್ಲೋ ಮುಟ್ಟಿದ್ರೆ ಕರೆಂಟ್ ಹೊಡಿತಾ ಇತ್ತು. ಪ್ಲೀಸ್ ಅದೊಂಚೂರು ನೋಡ್ತೀರಾ? ಆವಾಗ ಕೆಲಸ ಕೊಡಿ ಅಂದರೆ ಇಲ್ಲ ಅಂದರೆ ಒಂದಿಬ್ಬರು ಹೊಡೆಸ್ಕೊಂಡು ಬೀಳಲಿ, ಆಮೇಲೆ ಬೇಕಾದ್ರೆ ನೋಡ್ತೀನಿ. ಇದು ಮನುಷ್ಯನಲ್ಲಿರುವ ದೌರ್ಬಲ್ಯ. ಸಂತೋಷ ಬೇರೆ, ಬರಲಿ ಬಿಡಿ ಪಾಪ, ನಿಮ್ಮ ಕಾಂಟ್ರಾಕ್ಟ್ರೇ ನೋಡಲಿ, ಅದು ಎಲ್ಲೆಲ್ಲ ವೈರ್ ಬಿಟ್ಟಿದ್ದಾನೋ ಅವನು ಅದು ಬೇಕು ಅಂತಾನೆ ಬಿಟ್ಟಿರ್ಬೇಕು, ನೀವೇ ಮಾಡಿಸಿರ್ಬೇಕು. ಯಾರನ್ನ ಬಂದು ಗೋಡೆಗೆ ಹೊರಕೊಂಡ್ರೆ ಹಾಳಾಗಬಾರ್ದು ಅಂಥೇಳಿ ಕರೆಂಟ್ ಬಿಟ್ಟಿದ್ದಾರೋ ಏನೋ, ಹೀಗೆ ಏನೇನೋ ಒಂದಿಟ್ಟು ಕೊಂಗು ಮಾತಾಡಿ ಆನಂದಪಟ್ಟು, ಏನು ಆನಂದನೋ ಸದ್ಯ. ಇದು ಪ್ರಾಯ ಎಲ್ಲರ ವೃತ್ತಿಯಲ್ಲಿ. ನಮಗೆ ಈ ಪ್ರವಚನ ಯಾರೋ ಫೋನ್ ಮಾಡ್ತಾರೆ, ಪ್ರವಚನಕ್ಕೆ ಬರಬೇಕು, ಇಷ್ಟೇ ಹೇಳಿದ್ರೆ ಪರವಾಗಿಲ್ಲ. ತುಂಬ ಜನ ಆಚಾರನ ಟ್ರೈ ಮಾಡಿದ್ರು, ಯಾರೂ ಸಿಗಲೇ ಇಲ್ಲ, ಎಲ್ಲ ಬ್ಯುಸಿ, ಅದಕ್ಕೆ ನಿಮಗೆ ಮಾಡಿದ್ದೀವಿ. ಅದು ನಾವೇನಂತೀವಿ, ನಾವು ಬ್ಯುಸಿ, ಬಾಯಿ ಮುಚ್ಕೊಂಡಿರ್ರಿ ಫೋನು ಅಂತೀವಿ. ಖಾಲಿ ಇದ್ದರೂ ಅಂದಂತೂ ಅಂತೀವಿ, ಹೋಗಲಿ ಹಾಳಾಗೋಗಲಿ, ನಿಮ್ಮ ಮುಖ ನೋಡಿ ಬರೋದಲ್ಲ. ಪಾಪ ನಿಮ್ಮ ತಂದೆ ಅವರೆಲ್ಲ ಇದ್ರಲ್ಲ, ಇವ್ನು ನೋಡೇ ಇರಲ್ಲ ಅವ್ರ ತಂದೆನ, ಅವ್ರಿಗಾಗಿ ಬರಬೇಕು ಅಂತ. ಮನುಷ್ಯನಿಗೆ ಆ ಇನ್ನೊಬ್ಬರನ್ನು ತನ್ನ ಮರ್ಜಿಗಾಗಿ ಬಂದಾಗ ಆಡುವ ಆಡಿಕೊಳ್ಳುವ ಸ್ವಭಾವ ತುಂಬ ಇರುತ್ತೆ. ದೇವರಿಗೆ ಅದಿಲ್ಲ. 1000 ವರ್ಷ ನೀನು ನನ್ನನ್ನು ಮರೆತಿದ್ದೆ, 200 ವರ್ಷ ಇರು ಅಂದರೆ 2 ಗಂಟೆ ಇರಲಿಕ್ಕೆ ಆಗ್ತಾ ಇರಲಿಲ್ಲ. ತಕ್ಷಣ ಓಡಿ ಬಂದ, ಕರೆದ ಕೂಡಲೇ ಅಟೆಂಡ್ ಮಾಡಿ ನಮ್ಮ ಸ್ವಾಮಿ. ಇದು ದೇವರಲ್ಲಿರುವ ದೊಡ್ಡ ದೊಡ್ಡ ಕರುಣೆ ಅಂತ ಪ್ರಹ್ಲಾದರಾಜರು. ನಾವೆಲ್ಲ ಈ ಕಥೆಗಳಿಂದ ಔಟ್ಪುಟ್ ಏನು ಅಂದರೆ, ನಂಬಿದಾಗ ದೇವರು ಅನುಗ್ರಹವನ್ನು ಮಾಡ್ತಾನೆ. ಎಲ್ಲ ಸಮಸ್ಯೆಗಳು ಒಟ್ಟಿಗೆ ಬಗೆಹರಿಯೋದಿಲ್ಲ, ಅನೇಕ ಪ್ರತಿಬಂಧಕಗಳು ಇರ್ತವೆ. ಆದರೆ ನಂಬಿದಾಗ ಮಾತ್ರ ಖಂಡಿತ ನೆಮ್ಮದಿಯನ್ನು ಕೊಟ್ಟು ದೇವರು ರಕ್ಷಣೆ ಮಾಡ್ತಾನೆ.